ಕಲಬುರಗಿಯಲ್ಲಿ ಮಳೆ ಅವಾಂತರ ಹೆಚ್ಚು ಆಗ್ತಾ ಇದೆ. ನಿರಂತರ ಮಳೆಯಿಂದ ಜನ ಕಂಗಾಲಾಗಿದ್ದಾರೆ. ಕೆಳದಂಡೆ ಮುಲ್ಲಾಮಾರಿ ಡ್ಯಾಂನಿಂದ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದ್ದು ಸುಮಾರು 2,500 ಕ್ಯೂಸೆಕ್ಸ್ ನೀರನ್ನು ಮುಲ್ಲಾಮಾರಿ ಡ್ಯಾಂಗೆ ಬಿಡುಗಡೆ ಮಾಡಲಾಗಿದೆ. ಹೆಚ್ಚಿನ ನೀರು ಬಿಟ್ಟಿರೋದಕ್ಕೆ ಭರ್ತಿಯಾಗಿ ನದಿ ಹರಿತಾ ಇದೆ. ಮುಳುಗಡೆಯ ಹಂತಕ್ಕೆ ಗಾರಂಪಳ್ಳಿ ಸೇತುವೆ ತಲುಪಿದೆ. ಈಗ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ಸೇತುವೆ ಮುಳುಗ್ಬಿಟ್ರೆ ಚಿಂಚೋಳಿ ಮತ್ತು ಬೀದರ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಮಳೆಯ ಪರಿಣಾಮ ಈ ಸಮಸ್ಯೆ. ಇದೀಗ ಹೆಚ್ಚಿನ ನೀರನ್ನು ಬಿಟ್ಟಿದ್ದಕ್ಕೆ ನದಿ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇದೆ. ಆ ಗಾರಂಪಳ್ಳಿ ಸೇತುವೆ ಇದೆಯಲ್ಲ, ಅದು ಭರ್ತಿ ಆಗ್ಬಿಟ್ಟಿದೆ. ಸೇತುವೆ ಮೇಲೆಲ್ಲ ನೀರು. ಈ ಗಾರಂಪಳ್ಳಿ ಗ್ರಾಮದ ಸೇತುವೆ ಮುಳುಗ್ಬಿಟ್ರೆ ಚಿಂಚೋಳಿಯಿಂದ ಬೀದರ್ಗೆ ಏನು ಸಂಚಾರ ಮಾಡಬೇಕು, ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆನ ಕಲ್ಪಿಸ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಬಂದಿದೆ. ವಿಪರೀತ ಮಳೆಯ ಪರಿಣಾಮ ಹಲವು ಕಡೆ ಇಂತಹ ಸೇತುವೆ ಮುಳುಗೋಗುವ ಸಮಸ್ಯೆಗಳು ಕಂಡು ಬಂದಿದೆ. ಅದರಲ್ಲಿ ಈ ಭಾಗವೂ ಕೂಡ ಒಂದು. ಕಲಬುರಗಿಯಲ್ಲಿ ಜಿಟಿ 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 ಮಳೆ ಬಿಡ್ತಲೇ ಇಲ್ಲ. ಪಿರಿ 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 ಅಂತ 24 ಗಂಟೆಯೂ ಸುರಿತಾ ಇದೆ. ಪರಿಣಾಮ ಹಳ್ಳ ಕೊಳ್ಳಗಳೆಲ್ಲವೂ ತುಂಬ್ತಾ ಇದೆ. ಡ್ಯಾಮ್ಗಳಿಗೆ ಹೆಚ್ಚುವರಿ ನೀರು ಶೇಖರಣೆ ಆಗ್ತಾ ಇದೆ. ಶೇಖರಣೆಯಾದಂತಹ ನೀರು ಹೊರಗೆ ಹೋಗಲೇಬೇಕಲ್ವಾ? ಹೊರಗೆ ಹೋಗುವಂತಹ ನೀರು ಈ ರೀತಿಯ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ.